ಮೂವಿ ಕೂಡ ಇದೇ ಟಿ ವಿಯಲ್ಲಿ ನೋಡ್ತಿದ್ವಿ. ರಾಮಾಯಣ ಬರ್ತಿತ್ತು ರಾತ್ರಿ ಟೈಮಲ್ಲಿ, ಅದು ಶನಿವಾರ ರವಿವಾರ 2 ದಿನ. ರಾಮಾಯಣ ಮಹಾಭಾರತವು ಕೂಡ ಇದೇ ಟಿ ವಿಯಲ್ಲಿ ನಾವೆಲ್ಲ ನೋಡಿ ಬೆಳೆದಿದ್ದು. ಒಂದು 25 ವರ್ಷ ಹಳೆಯ ನೆನಪುಗಳು ಈ ಟಿ ವಿ ಒಳಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾನು ಮತ್ತೆ ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಒಂದು ವಿಷಯ ಏನಪ್ಪ ಅಂತಂದರೆ, ಎಲ್ಲ ಎಕ್ಸಾಮ್ಸ್ ಮುಗಿದಿದೆ. ಸೊ ಇವತ್ತು ಯಾವ ಮಕ್ಕಳು ಬರಲ್ಲ ಅಂತ ನನ್ನೊಂದು ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದರೆ ಎಕ್ಸಾಮ್ ಮುಗಿದ್ಮೇಲೆ ಯಾರೂ ಬರೋಂಗಿಲ್ಲ ಸ್ಕೂಲ್ಗೆ. ಮತ್ತು ಮಕ್ಕಳಿಲ್ಲದ ಶಾಲೆಗೆ ಹೋಗಬೇಕು ಅಂತಂದರೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಯಾಕಂದರೆ ಮಕ್ಕಳಿದ್ರೇ ನಮಗೆ ಶಿಕ್ಷಕರಿಗೆ ಒಂದು ಬೆಲೆ ಇರುತ್ತೆ ಆ ಸ್ಥಾನದಲ್ಲಿ. ಆದರೂ ಕೂಡ ಇವತ್ತು ಒಂದಿಷ್ಟು ಆಫೀಸ್ ವರ್ಕ್ ಇದೆ. ಆಫೀಸ್ ವರ್ಕ್ ಅಂತಂದರೆ ಮಕ್ಕಳ ಏನು ಎಕ್ಸಾಮ್ಸ್ ಇರುತ್ತಲ್ಲ, ಅದಕ್ಕೆ ಕ್ವಶನ್ ಪೇಪರ್, ಆನ್ಸರ್ ಶೀಟ್ ಚೆಕ್ ಮಾಡೋದು, ಮಾರ್ಕ್ಸನ್ನು ರಿಜಿಸ್ಟರ್ನಲ್ಲಿ ಎಂಟ್ರಿ ಮಾಡೋದು, ಆ ಎಲ್ಲ ಕೆಲಸಗಳನ್ನು ಇವತ್ತು ಸ್ಕೂಲಲ್ಲಿ ಮಾಡಬೇಕು ಅಂಥೇಳಿ ನಾನು ಡಿಸೈಡ್ ಮಾಡಿದ್ದೀನಿ. ಗಾಯ್ಸ್, ಇಲ್ಲಿ ನೋಡ್ರಿ, ಈ ಮಿಷಿನ್ ಏನು ಮಾಡ್ಲಾಗತ್ತದಪ್ಪ ಅಂತಂದ್ರೆ, ಅಲ್ಲಿ ಏನು ಪಕ್ಕದಲ್ಲಿ ಏನು ಮಣ್ಣು ಜಮಾ ಆಗಿರ್ತದಲ್ಲ, ಆ ಜಮಾ ಆಗಿರೋ ಮಣ್ಣನ್ನೆಲ್ಲ ಕೆದರ್ಬಿಟ್ಟು ಒಂದು ಕಡೆ ಕಲೆಕ್ಟ್ ಮಾಡ್ತಾ ಇದೆ. ನಮ್ಮ ಸುಲೇಪೇಟೆಯಲ್ಲಿ ಇಂಥದ್ದೊಂದು ಮಿಷಿನ್ ಇದೆ ಅಂತ ಹೇಳಿ ನನಗೆ ಗೊತ್ತೇ ಇರಲಿಲ್ಲ. ನಾನು ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇದ್ದೀನಿ. ನೋಡಿ ಯಾವ ರೀತಿಯಾಗಿ ಎಲ್ಲ ಮಣ್ಣನ್ನು ಒಂದು ಕಡೆ ತೊಗೊಂಡು ಬಂದು ಹಾಕ್ತಾ ಇದೆ ಅಂತ ಹೇಳಿ. ಇಲ್ಲಿ ನೋಡಿ, ನಿನ್ನೆ ಪುರಿ ತಿಂದೆ, ಇವತ್ತು ಇದು ಗುಳ್ಪಂಗಳ ಅಂತ ಹೇಳಿ ಕರೀತಾರೆ, ಪಡ್ ಅಂತ ಹೇಳಿ ಕರೀತಾರೆ. ಇವತ್ತು ಪಡ್ ಆರ್ಡರ್ ಮಾಡಿದ್ದೀನಿ. ಗಾಯ್ಸ್, ಇಲ್ಲಿ ನೋಡಿ, ಮಕ್ಕಳಿಲ್ಲದ ಮನೆ, ಮಕ್ಕಳಿಲ್ಲದ ಶಾಲೆ ಎರಡೂ ಕೂಡ ಕಳಿ ಇರೋಂಗಿಲ್ಲ. ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಗ್ಯಾವ. ಮಕ್ಕಳೆಲ್ಲ ಊರಿಗೆ ಆ ಕಡೆ ಈ ಕಡೆ ಹೋಗ್ಯಾರೆ. ಇವತ್ತು ಯಾರೂ ಬಂದಿಲ್ಲ. ಇವರೇ ಒಂದು 5-6 ಜನ ಬಂದಾರ. ಇವರು ಕೂಡ ಬಿಸಿಲಾಗ ಆಟ ಆಡ್ಲಾಗತ್ತಾರ. ಗಾಯ್ಸ್, ಇನ್ನೊಂದು ಏನಪ್ಪ ಅಂತಂದರೆ, ಈಗ ಒಂದಿಷ್ಟು ನಮ್ಮಲ್ಲಿ ಒಬ್ಬರು ಶಿಕ್ಷಕರು ಟ್ರಾನ್ಸ್ಫರ್ ಆಗಿದ್ದಾರೆ. ಅವರು ಇವತ್ತಿಲ್ಲ ನಾಳೆ ರಿಲೀವ್ ಆಗ್ತಾರೆ. ನಮ್ಮ HM ಸರ್ ಕೂಡ ಡಬಲ್ ಪ್ರಮೋಷನ್ ಬಂದದ. ಹಾಗಾಗಿ ಅವರು ಕೂಡ ರಿಲೀವ್ ಆಗೋರು ಅದಾರ. ಈ ನಮ್ಮ ಸ್ಕೂಲೊಳಗೆ ಒಂದು ಬಿಸಿ ಚರ್ಚೆ ಏನಪ್ಪ ಅಂತಂದರೆ, ನೆಕ್ಸ್ಟ್ ಯಾರು HM ಆಗಬೇಕು, HM ಇನ್ಚಾರ್ಜ್ ಯಾರು ತಗೊಳ್ಬೇಕು ಅಂಥೇಳಿ ಡಿಸ್ಕಷನ್ ನಡೆದದ. ಮತ್ತು ಇವತ್ತು ಬೆಳಗ್ಗೆಯಿಂದ ಇಲ್ಲಿವರೆಗೂ ಏನಾಯ್ತಪ್ಪ ಅಂತಂದರೆ, ಇವತ್ತು ಆಡಿಟ್ ಇರುತ್ತೆ ನಮ್ಮ ಸ್ಕೂಲಲ್ಲಿ. ಸರಿಗೆ ಆಡಿಟ್ ಹೆಲ್ಪ್ ಮಾಡಿದ್ವಿ, HM ಸರಿಗೆ ಲೆಕ್ಕ ಮಾಡೋಕ್ಕೆ. ಬೆಳಗ್ಗೆಯಿಂದ ಅದೇ ಇತ್ತು ಕೆಲಸ ಇವತ್ತು. ಈಗ ಸ್ವಲ್ಪ ಲಂಚ್ ಪೀರಿಯಡ್ ಇತ್ತು, ಹಾಗಾಗಿ ಈಗ ಸ್ವಲ್ಪ ಹೊರಗಡೆ ಬಂದು ನಿಂತ್ಕೊಂಡಿದ್ದೀನಿ. ಮಕ್ಕಳು ಆಟ ಆಡ್ತಾ ಇದ್ದಾರೆ. ಆಟ ಆಡೋದನ್ನು ನೋಡ್ತಾ ನಿಂತ್ಕೊಂಡಿದ್ದೀನಿ. ಗಾಯ್ಸ್, ವಾಲಿಬಾಲ್ ಆಡ್ಬೇಕಂದ್ವಿ, ಬಟ್ ಹವಾ ಕಮ್ಮಿತ್ತು. ಅದಕ್ಕೆ ಮೇಘರಾಜ್ ಹೋಗಿ ವಾಲ್ ತೊಗೊಂಡು ಬಂದಾನ. ಮೇಘರಾಜ್ ಹಾಕೋ. ಇಲ್ಲಿ ನೋಡ್ರಿ ಹ್ಯಾಂಗೆ ಮಾಡ್ತಾರೆ ಜುಗಾಡ. ಹಂಗೆ ಹೊಡೆದ್ರೆ ಹವಾ ತುಂಬ್ತದ. ಅವಳಿಗೆ ಹೊಡಿ, ಖಾಲಿ ಬಡ್ಕೊಂಬಂಗಿದ್ದಿ ಭಗವಾನ. ಸಾಕು, ಬಿಡು ಏನೊಂದು ಹೊಡಿತೇನೆ ಭಾಳ ಇವಾಗ. ಇಲ್ಲ, ಸಾಕು ಬಿಡು, ನಡೀತು. ಗಾಯ್ಸ್, ಫೈನಲಿ ವಾಲಿಬಾಲ್ ರೆಡಿ ಆಯಿತು. ವಾಲಿಬಾಲ್ ಆಡಿ ಅದ್ರ ಕಲರೇ ಕೆಡಿಸ್ಬಿಟ್ರು ನಮ್ಮ ಹುಡುಗರು. ಅಷ್ಟು ಹಾರ್ಡ್ ವರ್ಕರ. ಸ್ಕೂಲ್ ಹಾಲಿಡೇ ಅವಲ್ಲ, ಸಮ್ಮರ್ ಕ್ಲಾಸ್, ಕೋಚಿಂಗ್ ಕ್ಲಾಸ್ ಭಗವಾನ್ ಅಲ್ಲ ಅವಲ್ಲ ಸುಲೇಪೇಟದಾಗ ದುನಿಯಾದ. ಅಂಕಿತ ಎಲ್ಲ ಹಚ್ಕೊಳತಿ ಹೋಗ್ಬೇಕಮ್ಮ. 2 ತಿಂಗಳು ಸೂಟಿ ಇರ್ತದಿಲ್ಲ. ಏನಾರ ಕಲಿಸ್ತಾರ ಅವ್ರು, ಕಲ್ತು ಬರ್ಬೇಕು ಜರ. ನಾವೇ ಮನಾರ್ ಕಲ್ಸಿವ. ಹೌದಾ? ಏನು ಮೇಡಮ್, ಯಾವ್ದು ಆಡಮಿ? ಮತ್ತು ವಾಲಿಬಾಲ್ ಅವತ್ತು ಮೇಲೆ ಮೇಘರಾಜ ಭಗವಾನ್ ಹೈರಾಣ. ಹಾಂ, ಹೊಡಿ. ಎಲ್ಲ ಪ್ಲೇಯರ್ಸ್ ಲಗೋರ್ಚಿ ಆಡಿ ಹೈರಾಣಾದರು. ಇದು ವಾಲಿಬಾಲ್ ಹವಾ ಹೋಗ್ಯದ. ಮತ್ತು ಓಡ್ಲಿಕ್ಕೆ ಅನಿಲ್ ಪಂಡಿತ್. ಹಿಡಿಯೋ ಮೇಘರಾಜ್. ಪ್ಲೇಯರ್ಸ್ಗಳು ಫುಲ್ ತಂಡ ಹೊಡೆದಾರ. ಈಗ ಬಂದವನು ಶರತ್. ಯಾಕೋ ಶರತ್ ಎಲ್ಲಿ ಹೋಗಿದ್ದು ಇಡ್ತಾನ? ಏನು ಬೇಕು? ಏನು ಬೇಡ? ಇಲ್ಲ, ಬಾಲ್ ಎದಕ್ಕೆ ಹವಾ ಹೊಡಿಯುತ್ತಾರ ಅವ್ರು, ಆಡಸಲ ಕೊಡ್ಲಿಕ್ಕತ್ತಾರಿಲ್ಲ. ಬಂದು ಹಣ ಬಾಲ್ ಕೊಡ್ರು ಅಂತ. ಗಾಯ್ಸ್, ಇಲ್ಲಿ ನೋಡಿ, ನಿನ್ನೆ ಹೊಲಕ್ಕೆ ಹೋಗಿದ್ರು ನಮ್ಮ ಮನೆಯಲ್ಲಿ. ಬರಬೇಕಾದ್ರೆ ಇದೊಂದಿಷ್ಟು ನಮ್ಮ ಹೊಲದಲ್ಲಿ ಬೆಳೆದಿರುವಂಥ ಟೊಮೆಟೊ, ಒಂದಿಷ್ಟು ಮೆಕ್ಕೆಜೋಳನ ತೊಗೊಂಡು ಬಂದರು. ನಿನ್ನೆ ಹೋಗಿದ್ರು. ಗಾಯ್ಸ್, ಇಲ್ಲಿ ನೋಡಿ, ನಮ್ಮ ಹೊಲ್ದಂದು ಮೆಕ್ಕೆಜೋಳ ನಿನ್ನೆ ತೊಗೊಂಡು ಬಂದಿದ್ರಲ್ಲ, ಅದು ಸ್ವಲ್ಪ ತಿನ್ಬೇಕು ಅನ್ನಿಸ್ತು. ಹಾಗಾಗಿ ಸುಟ್ಲೋಗತ್ತೀನಿ. ಒಲೆ ಮೇಲೆ ಇದ್ರೆ ಬೆಸ್ಟ್ ಬರ್ತಿತ್ತು, ಬಟ್ ಇದು ಗ್ಯಾಸ್ ಮೇಲೆ ಸುಡ್ಲೋಗತ್ತೀವಿ. ಈ ರೀತಿ ಸುಡಬಾರ್ದು ಅಂತ ಹೇಳ್ತಾರೆ, ಆದ್ರೆ ಅನಿವಾರ್ಯತೆ ಏನು ಮಾಡೋಕ್ಕಾಗಲ್ಲ. ಗೈಸ್ ಫೈನಲಿ ಒಂದು ಮೆಕ್ಕೆಜೋಳ ಸುಟ್ಟಿದ್ದಾಯಿತು. ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕ್ಕೊಂಡು
ಎಂಜಾಯ್ ಮಾಡಬೇಕಷ್ಟೇ. ಗಾಯ್ಸ್, ನಾನು ಚಿಕ್ಕವನಿದ್ದಾಗ ಬ್ಯಾಟ್ ಬೇಕು ಅಂತೇಳಿ ಜಗಳ ತೆಗೆದಿದ್ದೆ ಮನೆಯಲ್ಲಿ. ಆ ಟೈಮಲ್ಲಿ ನಮ್ಮ ಫಾದರು ಹೊಸ ಬ್ಯಾಟ್ ಇಸ್ಕೊಡೋ ಬದಲು ಊರಲ್ಲಿ ಹೋಗ್ಬಿಟ್ಟು ಬಡಿಗೆರ ಹತ್ರ ಹೋಗಿ ಒಂದು ಬಡಿಗೆ ಕೊಟ್ಬಿಟ್ಟು ಈ ರೀತಿ ಒಂದು ಬ್ಯಾಟನ್ನು ಮಾಡಿಸ್ಕೊಂಡು ಬಂದಿದ್ದರು. ಇದೇ ನಮಗೆ ಒಂದು ದೊಡ್ಡ ಬ್ಯಾಟ್ ಅಂದರೆ ಇದೇ ನಮ್ಮ ಜೀವನದಲ್ಲಿ. ಇದು ತೊಗೊಂಡು ಆಟ ಆಡಿದ್ದು. ಆದರೆ ಈಗ ಇದು ಎದಕ್ಕೆ ಬಳಕೆ ಆಗ್ತದೆ ಅಂತಂದರೆ, ಮನೆಯಲ್ಲಿ ಕೌದಿ ಒಗಿಬೇಕಾದ್ರೆ ಇದನ್ನು ತೊಗೊಂಡು ರಪ್ಪ ಅಂತ ಬಡಿದು ಕೌದಿ ಒಗೆಯಲಿಕ್ಕೆ ಅದಕ್ಕೆ ಹೆಲ್ಪ್ ಆಗತ್ತೆ. ಅದು ಹಳೆಯ ನೆನಪು ನೋಡಿ. ಎಲ್ಲ ಹಾಳಾಗಿಬಿಟ್ಟಿದೆ, ಎಲ್ಲ ಸೀಳ್ಬಿಟ್ಟಿದೆ, ಎಲ್ಲ ತೂತ ಆಗಿದೆ. ಇಲ್ಲಿ ನೋಡಿ ಹೆಂಗಿದೆ ನಮ್ಮ ಬ್ಯಾಟು. ಇದೇ ಬ್ಯಾಟಲ್ಲಿ ಅದೆಷ್ಟೋ ರನ್ ಹೊಡೆದಿದ್ದೀವಿ, ಅದೆಷ್ಟೋ ಸಲ ಇದೇ ಬ್ಯಾಟಿಂಗೋಸ್ಕರ ಜಗಳ ಆಡಿದ್ದೀವಿ. ಇವತ್ತು ಈ ಬ್ಯಾಟು ಅನಾಥವಾಗಿ ಮಲ್ಕೊಂಡಿದೆ ಇಲ್ಲಿ. ಗಾಯ್ಸ್, ಇಲ್ಲಿ ನೋಡಿ, ಆಲ್ರೆಡಿ ನಿಮ್ಗೆ ವಿಡಿಯೋ ಒಳಗೆ ತೋರಿಸಿನಿ. 25 ವರ್ಷ ಹಳಿ ಟಿ ವಿ ಇದೆ. 25 ವರ್ಷ ತನಕ ಇದೇ ಟಿ ವಿಯಾಗಿ ನೋಡಿರಿ ಎಲ್ಲ ಧಾರಾವಾಹಿಗಳು, ಎಲ್ಲ ಪಿಕ್ಚರ್ಗಳು. ಬಟ್ ಈಗ ಟೆನ್ಷನ್ ಆಗಿದೆ, ಎಲ್ಲಿ ಇಡಮ್ಮ ಅಂತೇಳಿ ನಮ್ಮ ಮಮ್ಮಿ ಕ್ವಶನ್ ಮೇಲೆ ಕ್ವಶನ್ ಕೇಳಕತ್ತಾರೆ. ಮಮ್ಮಿದು ಎಲ್ಲಿ ಇಡ್ತೀವಿ ಹೇಳಿ, ನೀನೇ ತೆಗೆದಿದ್ದೀನಿ, ನೀನೇ ಹೇಳಿ ಫೈನಲ್ ಆಗಿ. ಯಾವ ಶೋರೂಮ್? ಟಿ ವಿ ಶೋರೂಮ್ದಾಗ. 25 ವರ್ಷದ ಹಿಂದಿಂದ ಗೊತ್ತಾಗಬೇಕಲ್ಲ ಎಲ್ಲರಿಗೆ. ಅಲ್ಲ, 25 ವರ್ಷ ತನಕ ಇದ್ರಾಗೆ ಮುಗಿಸಿದ ನಾವು ಎಲ್ಲ ಪಿಕ್ಚರ್ ಧಾರಾವಾಹಿ. ನಮ್ಮ ಸಣ್ಣಗಿನೆಲ್ಲ ನೆನಪು ಇದ್ರಾಗೆ, ಹೌದಿಲ್ಲ? ರವಿವಾರಕ್ಕೊಂದಿನ ಪಿಕ್ಚರ್ ಹತ್ತಿತ್ತು, ಅವತ್ತು ಕೂತು ಎಲ್ಲರೂ ಸಂಜೆ 4ಕ್ಕೆ ಕೂತು ನೋಡ್ತಿದ್ದೆವು. ಈಗ ಇದು ಟಿ ವಿಯಲ್ಲಿ ಇಡ್ಬೇಕಂತ ತಿಳಿಯಲಾಗ್ಯದ. ನಿನಗೆ ತಿಳಿಯಲಾಗ್ಯದ, ನನಗೆ ತಿಳಿಯಲಾಗ್ಯದ. ಯಾಕೆ ಈ ಪ್ರಾಬ್ಲಮ್ಮ? ಹೊಸ ಟಿ ವಿ ಹೊಂಟದಂತೇಳಿ. ಹಾಂ, ಮತ್ತು ಈಗ ಹೆಂಗೆ ಮಾಡಮ್ಮ ಹೇಳೋದು? ಫೈನಲ್ ಆಗಿ ಹೇಳ್ಬಿಡು. ನಮ್ಮ ಯೂಟ್ಯೂಬ್ ವೀಕ್ಷಕರು ನೋಡ್ಲಾಗತ್ತಾರ, ಇದು ಎಲ್ಲಿ ಇಡ್ಬೇಕು ಹೇಳು. ಗಾಯ್ಸ್, ಇದು ಎಲ್ಲಿ ಇಡ್ಬೇಕಂತೇಳಿ ಇನ್ನೂ ಐಡಿಯಾ ಬರಲಾಗ್ಯದ. ನೋಡಮ್ಮ, ಡಿಸ್ಕಸ್ ಮಾಡಿ ಆಮೇಲೆ ವಿಚಾರ ಮಾಡ್ತೀವಿ. ಗಾಯ್ಸ್, ನಾವು ಚಿಕ್ಕವರಿದ್ದಾಗ ಶನಿವಾರ ದಿನ ಜೂನಿಯರ್ ಕ್ಲಾಸ್ ಹತ್ತಿತ್ತು. ಶಾಲೆ ಬಿಟ್ಟ ತಕ್ಷಣ ಹುಡ್ಕೋದು ಬಂದು ಟಿ ವಿ ಆನ್ ಮಾಡ್ತಿದ್ವಿ. ಆವಾಗ ಇದೇ ಟಿ ವಿಲಿ ಜೂನಿಯರ್ ಕ್ಲಾಸ್ ನೋಡ್ತಿದ್ವಿ, ಶಕ್ತಿಮಾನ್ ನೋಡ್ತಿದ್ವಿ. ಶನಿವಾರ ರವಿವಾರ ಮೂವಿ ಹತ್ತಿತ್ತು. ಅವಾಗ ಮೂವಿನೂ ಇದೇ ಟಿ ವಿಯಲ್ಲಿ ನೋಡ್ತಿದ್ವಿ. ನಮ್ಮಲ್ಲಿ ಡಿಸ್ಕ್ ಇರಲಿಲ್ಲ ಅವಾಗ. ಮೂವಿ ಕೂಡ ಇದೇ ಟಿ ವಿಯಲ್ಲಿ ನೋಡ್ತಿದ್ವಿ. ರಾಮಾಯಣ ಬರ್ತಿತ್ತು ರಾತ್ರಿ ಟೈಮಲ್ಲಿ, ಅದು ಶನಿವಾರ ರವಿವಾರ 2 ದಿನ. ರಾಮಾಯಣ ಮಹಾಭಾರತವು ಕೂಡ ಇದೇ ಟಿ ವಿಯಲ್ಲಿ ನಾವೆಲ್ಲ ನೋಡಿ ಬೆಳೆದಿದ್ದು. ಒಂದು 25 ವರ್ಷ ಹಳೆಯ ನೆನಪುಗಳಿವೆ ಈ ಟಿ ವಿ ಒಳಗೆ. ಈ ಟಿ ವಿ ತೆಗಿಬೇಕಂದ್ರೆ ನಮಗೆ ಸ್ವಲ್ಪ ಕಷ್ಟ ಅನಿಸ್ಲಾಗತ್ತದ. ಬಟ್ ಇದು ಎಲ್ಲಿ ಇಡ್ಬೇಕಂತೇಳಿ ವಿಚಾರ ಮಾಡ್ಲಾಗತ್ತೀವಿ. ನೋಡಬೇಕು ಎಲ್ಲ ಅಡ್ಜಸ್ಟ್ ಆಗ್ತದೇನಂತೇಳಿ. ಮತ್ತು ಅದು ನಾವು ಖರೀದಿ ಮಾಡುವಾಗ 2000 ಆಸ್ಪಾಸ್ ಖರೀದಿ ಮಾಡುವಾಗ ಇದು ಅತ್ಯಂತ ದೊಡ್ಡ ಟಿ ವಿ ಆಗಿತ್ತು. ಆಗಿನ ಕಾಲದಲ್ಲಿ ಕಲರ್ ಟಿ ವಿ ಮತ್ತು ಸೈಜಲ್ಲಿ ಕೂಡ ದೊಡ್ಡ ಟಿ ವಿ ಆಗಿತ್ತು. ಇವತ್ತು ಈ ಟಿ ವಿ ಏನಾಗಿದೆ ಅಂತಂದರೆ, ಈಗ ನೋಡಿ, ಡ್ಯೂಮ್ ಇರೋ ಟಿ ವಿಗಳು ತನ್ನ ವ್ಯಾಲ್ಯೂವನ್ನು ಕಳ್ಕೊಂಡವ. ಈಗೆಲ್ಲ ಹೊಸ ಅಪ್ಡೇಟ್ ಆಗಿರೋ ಟಿ ವಿಗಳು ಗಾಡಿ 6 ಬಂದವ, ಫ್ಲ್ಯಾಟ್ ಟಿ ವಿಗಳು ಬಂದವ. ಇದಕ್ಕೆಲ್ಲರೇ ಒಂದು ವ್ಯವಸ್ಥೆ ಮಾಡ್ಬೇಕಂತೇಳಿ ಡಿಸೈಡ್ ಮಾಡೀವಿ ಇಲ್ಲೇ ಮನೆಯೊಳಗೆ. ಮತ್ತು ಇದು ಮಾರಿದ್ರೆ ಎಲ್ಲಿ ಸೆಲ್ಲೂ ಆಗಂಗಿಲ್ಲ, ಮಾರಕ್ಕೆ ನಮಗೆ ಮನಸ್ಸು ಇಲ್ಲ. ನೋಡೋಣ ಏನೇನಾಗುತ್ತೆ ಅಂತೇಳಿ. ಇಲ್ಲಿ ನೋಡಿ, ನಮ್ಮ ಮನೆ ಅಟ್ಟ ಸೇರಿಬಿಡ್ತೀವಿ ನಮ್ಮ ಟಿ ವಿ. ಇದು ನಮ್ಮ ಕ್ಯಾರಮ್ ಬೋರ್ಡ್. ಇದು ನಾವು ಚಿಕ್ಕವರಿದ್ದಾಗ ಆಡ್ತಿದ್ವಿ, ಎಲ್ಲ ಅಟ್ಟ ಸೇರ್ತು. ಅಂದ್ರೆ ನಾವು ಸಣ್ಣವರಿದ್ದಾಗ ಏನೇನೆಲ್ಲ ಬೆಳೆಸಿದೆಲ್ಲ ಏನಾಯಿತು, ಅಟ್ಟ ಸೇರ್ತು. ಅದೇ ರೀತಿ ಈಗ ಈ ಟಿ ವಿ ಕೂಡ ಮೇಲೆ ಇಟ್ಬಿಟ್ಟಿವಿ, ಮುಗೀತಿದ್ರ ಕತ್ತಿ. ಮತ್ತು ಅವಾಗ ತೆಗೆದಾಗ್ತದೆ ಅನಿಸುತ್ತೆ, ಗೊತ್ತಿಲ್ಲ. ಬಾಯ್ ಟಿ ವಿ.